ಅಧಿಕ ಮಾಸದ ವಿಶೇಷತೆ 3 ವರ್ಷಕ್ಕೊಮ್ಮೆ ಬರುವ ಈ ತಿಂಗಳು ಯಾಕೆ ಇಷ್ಟು ವಿಶೇಷ ಗೊತ್ತಾ? ಈ ಸಮಯದಲ್ಲಿ ಮಾಡಿದ ಪೂಜೆಗಳಿಗೆ ಅನೇಕ ಪಟ್ಟು ಫಲ ಸಿಗುತ್ತದೆ ಎಂದು ನಂಬಲಾಗಿದೆ. ನಮಸ್ಕಾರ ಸ್ನೇಹಿತರೆ, ಹಿಂದೂ ಪಂಚಾಂಗದಲ್ಲಿ ಬಹಳ ಪವಿತ್ರವಾದ ತಿಂಗಳೆಂದರೆ ಅದು ಅಧಿಕ ಮಾಸ ಮಾತ್ರ. ಇದನ್ನು ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಈ ತಿಂಗಳು ಯಾಕೆ ಇಷ್ಟು ಮಹತ್ವದ್ದು ಅನ್ನೋದನ್ನು ಇಂದು ಈ ವಿಷಯದಲ್ಲಿ ತಿಳಿಯೋಣ ಬನ್ನಿ. ಅಧಿಕ ಮಾಸ ಸುಮಾರು 3 ವರ್ಷಕ್ಕೊಮ್ಮೆ ಬರುತ್ತದೆ. ಅಂದರೆ ಚಂದ್ರಮಾನ ಮತ್ತು ಸೌರಮಾನ ಪಂಚಾಂಗದ ವ್ಯತ್ಯಾಸ ಸರಿಪಡಿಸಲು ಈ ಮಾಸವನ್ನು ಸೇರಿಸಲಾಗುತ್ತದೆ. ಈ ತಿಂಗಳವನ್ನು ಶ್ರೀ ಮಹಾವಿಷ್ಣುವಿಗೆ ಸಮರ್ಪಿತ ತಿಂಗಳು ಎಂದು ನಂಬಲಾಗಿದೆ. ಆದ್ದರಿಂದ ವಿಷ್ಣು ಪೂಜೆ, ಜಪ, ಪಾರಾಯಣ ಮಾಡುವುದು ಬಹಳ ಶುಭಕರವಾದುದು. ಅಧಿಕ ಮಾಸದಲ್ಲಿ ದಾನ ಧರ್ಮ ಮಾಡುವುದು, ಉಪವಾಸ ಮಾಡುವುದು, ಭಗವದ್ಗೀತೆ ಪಠಣ ಮಾಡುವುದು, ವಿಷ್ಣು ಸಹಸ್ರನಾಮ ಜಪವನ್ನು ಕೇಳುವುದು ಇವುಗಳಿಗೆ ವಿಶೇಷ ಮಹತ್ವವಿದೆ. ಆದರೆ ಈ ಅವಧಿಯಲ್ಲಿ ಸಾಮಾನ್ಯವಾಗಿ ವಿವಾಹವನ್ನು ನಿಷೇಧಿಸಲಾಗಿದೆ. ಗೃಹಪ್ರವೇಶ, ಹೊಸ ಶುಭ ಕಾರ್ಯಗಳು ಮಾಡುವುದಿಲ್ಲ ಎಂದು ಹಿಂದಿನ ಪರಂಪರೆಯಿಂದಲೂ ಬಂದಿದೆ. ನಮ್ಮ ಹಿರಿಯರು ಹೇಳುವಂತೆ ಈ ತಿಂಗಳಲ್ಲಿ ಮಾಡಿದ ಒಳ್ಳೆಯ ಕೆಲಸಗಳಿಗೆ ಹೆಚ್ಚು ಪುಣ್ಯ ಸಿಗುತ್ತದೆ ಎಂದು ನಂಬಲಾಗಿದೆ. ಅಧಿಕ ಮಾಸ ಎಂದರೆ ಕೇವಲ ಹೆಚ್ಚುವರಿ ತಿಂಗಳಲ್ಲ, ಅದು ಆತ್ಮಶುದ್ಧಿ ಮತ್ತು ಭಕ್ತಿಗೆ ಸಿಕ್ಕಿರುವ ವಿಶೇಷ ಅವಕಾಶ. ಭಕ್ತಿ, ನಂಬಿಕೆ ಮತ್ತು ಒಳ್ಳೆಯ ಮನಸ್ಸಿನಿಂದ ಮಾಡಿದ ಪ್ರಾರ್ಥನೆ ದೇವರಿಗೆ ಖಂಡಿತ ತಲುಪುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನಷ್ಟು ಭಕ್ತಿ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.